ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರಗಳು. ಇಂದು ಜಗದ ಬೆಳಕು, ಮಾನವತೆಯ ಮಹಾಮೇರು, ಆಧ್ಯಾತ್ಮ ಲೋಕದ ಮಹಾ ವ್ಯಕ್ತಿ ವಿವೇಕಾನಂದವರ 163ನೇ ಹುಟ್ಟುಹಬ್ಬ. ನಮ್ಮ ರಾಷ್ಟ್ರವು ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ರಾಷ್ಟ್ರೀಯ ಯುವ ದಿನ, ಅವರ ಜನ್ಮದಿನವಾದ ಇಂದು ನಮ್ಮ ರಾಷ್ಟ್ರದಲ್ಲಿ ವಿವೇಕ ಇಲ್ಲದ ಜಗವಿಲ್ಲ. ವಿವೇಕ ಇಲ್ಲದೆ ಯಾರು ಬದುಕಲು ಸಾಧ್ಯವಿಲ್ಲ. ವಿವೇಕ ಅನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಪ್ರತಿ ಕ್ಷಣವೂ ವಿವೇಕ ನಮ್ಮನ್ನು ಕಾಪಾಡುತ್ತದೆ, ಮುನ್ನಡೆಸುತ್ತದೆ. ವಿವೇಕ ಇಲ್ಲದ ಮನುಷ್ಯ ಪ್ರಾಣಿಯ ಲೆಕ್ಕ. ಪ್ರಾಣಿಯನ್ನು ನಾವು ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ, ಅವು ಸಹ ಒಂದೊಂದು ಬಾರಿ ವಿವೇಕಯುತವಾಗಿ ಯೋಚನೆ ಮಾಡ್ತವೆ. ಅಂದ್ರೆ ವಿವೇಕ ಅನ್ನೋ ಶಬ್ದ ಮನುಷ್ಯನ ಜೀವನದಲ್ಲಿ ಇಲ್ಲದೆ ಹೋದರೆ ಈ ಪ್ರಪಂಚ ಬೇರೊಂದು ರೀತಿಯಲ್ಲಿ ಹೋಗುತ್ತೆ. ಎಂತಹ ವ್ಯಕ್ತಿಯಾದರೂ ಸಹ ಅವನು ವಿವೇಕದಿಂದ ಯೋಚಿಸಿ ನಡೆದರೆ ಮಾತ್ರ ಅವನ ಜೀವನ ಸುಗಮವಾಗಲು ಸಾಧ್ಯ. ಯಾಕೆ ಇವತ್ತು ವಿವೇಕ ಅನ್ನುವ ಶಬ್ದವನ್ನ ಪದೇ ಪದೇ ಬಳಸ್ತಾ ಇದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ನಿಜ, ಇಂದು ವಿವೇಕಾನಂದರ 163ನೆಯ ಜನ್ಮದಿನ. ಒಬ್ಬ ಜನಸಾಮಾನ್ಯ ಭಾರತೀಯ ಜಗತ್ತೇ ತಿರುಗಿ ನೋಡುವಂತೆ ಮಾತನಾಡಿದ್ದು ಅದು ಆ ಕಾಲದಲ್ಲಿ ಯಾರು ಊಹಿಸಿಕೊಳ್ಳಲು ಸಹ ಆಗದಂತ ವಿಷಯ. ಭಾರತೀಯರು ಅಂದರೆ ಬೇರೆ ರೀತಿಯಲ್ಲಿ ನೋಡುವಂತ ಸಂದರ್ಭ. ಆದರೆ ವಿವೇಕಾನಂದರು ಪ್ರತಿ ಕ್ಷಣವೂ ವಿವೇಕದಿಂದಲೇ ನಡೆದರು. ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ಅವರು ಎದೆಗುಂದಲಿಲ್ಲ. ಗುರಿ ಸ್ಪಷ್ಟತೆ ಅವರ ಜೊತೆಗೆ ಇದ್ದವು. ಎಲ್ಲವನ್ನು ಎದುರಿಸಿ ನಾನು ತಲುಪುತ್ತೇನೆ ಅನ್ನುವ ಭಾವ ಅವರ ದೇಹದ ಕಣಕಣದಲ್ಲಿಯೂ ಮನಸ್ಸಲ್ಲಿಯೂ ಸೇರಿಕೊಂಡು ನಾನು ನನ್ನದು ನನ್ನ ದೇಶ ಅನ್ನುವ ಭಾವನೆಯಲ್ಲಿ ನಡೆದರು ವಿವೇಕಾನಂದರು. ಅದು ಚಿಕಾಗೋದಲ್ಲಿ ನಡೆಯುತ್ತಿರುವ ಸರ್ವಧರ್ಮ ಸಮ್ಮೇಳನ. ಜಗತ್ತಿನ ಆಧ್ಯಾತ್ಮ ಲೋಕದ ಮಹಾನ್ ವ್ಯಕ್ತಿಗಳ ಸಮಾಗಮ ಆ ಚಿಕಾಗೋ ವೇದಿಕೆ. ಜಗತ್ತಿನ ಆಧ್ಯಾತ್ಮದ ಮಹಾ ವ್ಯಕ್ತಿಗಳೆಲ್ಲ ಅವರ ಆಧ್ಯಾತ್ಮದ ವಿಶಾಲತೆ, ವಿವಿಧತೆ ಮತ್ತು ಆಧ್ಯಾತ್ಮದ ಬಗ್ಗೆ ನಾವೇ ಶ್ರೇಷ್ಠರು ಅನ್ನುವ ಮಟ್ಟದಲ್ಲಿ ಮಾತನಾಡುತ್ತಲೇ ಹೋದರು. ಸಮಯ ಕಳೆಯುತ್ತಾ ಸಾಗಿತು. ವಿವೇಕಾನಂದರು ಆ ವೇದಿಕೆಯಲ್ಲಿ ಕುಳಿತಿದ್ದರು. ಒಂದು ಕ್ಷಣವಾದರೂ ನನಗೆ ಮಾತನಾಡಲು ಅವಕಾಶ ಸಿಗುತ್ತದೆ ಎಂಬ ನಂಬಿಕೆಯಲ್ಲಿ ಎಲ್ಲರೂ ಮಾತನಾಡುತ್ತಾ ಹೋದರು. ಸಮಯ ಸರಿಯುತ್ತಾ ಹೋಯಿತು. ಆಯೋಜಕರು ನಿಗದಿಪಡಿಸಿದ ಸಮಯ ವಿವೇಕಾನಂದರಿಗೆ 1-2 ನಿಮಿಷಗಳು. ಒಬ್ಬ ಭಾರತೀಯ ಸನ್ಯಾಸಿ ಅದೇನು ಮಾತನಾಡುತ್ತಾನೆ ಅನ್ನುವ ಯೋಚನೆಯಲ್ಲಿ ಜಗತ್ತಿನ ಆಧ್ಯಾತ್ಮದ ಮಹನೀಯರೆಲ್ಲರೂ. ಆದರೆ ವಿವೇಕಾನಂದವರು ತಮಗೆ ಸಿಕ್ಕಿರುವ ಆ ಅಪೂರ್ವ ಗಳಿಗೆಯನ್ನು ಅದ್ಭುತವಾಗಿ ಬಳಸಿಕೊಂಡರು. ಇನ್ನೇನು ಎದ್ದು ಹೋಗುವ ಸ್ಥಿತಿಯಲ್ಲಿದ್ದ ಜನರನ್ನು ಎದ್ದೇಳದಂತೆ ಮತ್ತೆ ಕುಳ್ಳರಿಸಿದರು. ಅಂದು ಅವರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಒಂದೊಂದು ನುಡಿಯು ಅಮೋಘ, ಅಪೂರ್ವ, ವಾತ್ಸಲ್ಯ ಭರಿತ. ಪ್ರಪಂಚದ ಯಾವ ಆಧ್ಯಾತ್ಮಿಕ ಸನ್ಯಾಸಿಯು ಮಾತನಾಡದ ರೀತಿಯಲ್ಲಿ ವಿವೇಕಾನಂದರು ಮಾತನಾಡಿದ. ಕಂಚಿನ ಕಂಠದಲ್ಲಿ ಮಂತ್ರ ಮುಗ್ಧಗೊಳಿಸಿದರು ಅಲ್ಲಿನ ಆ ಎಲ್ಲ ಜನರನ್ನು. ಆ ಮಾತುಗಳು ಈಗ ನಿಮಗಾಗಿ ಕನ್ನಡದಲ್ಲಿ. ಅಮೆರಿಕದ ಸಹೋದರ ಸಹೋದರಿಯರೇ, ನಮಗೆ ನೀವು ನೀಡಿರುವ ಆತ್ಮೀಯವಾದ ಸ್ವಾಗತಕ್ಕೆ ವಂದನೆಗಳನ್ನು ಸಲ್ಲಿಸಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ನನ್ನ ಹೃದಯ ಅವರ್ಣೀಯ ಆನಂದದಿಂದ ತುಂಬಿ ತುಳುಕುತ್ತಿದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಿವಿಧ ಧರ್ಮಗಳ ಮಾತೆಯ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಹಿಂದೂ ಜನಾಂಗಕ್ಕೆ ಸೇರಿದ ಎಲ್ಲ ವರ್ಗಗಳ, ಎಲ್ಲ ಪಂಥಗಳ ಕೋಟ್ಯಾನುಕೋಟಿ ಜನರ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇದೇ ವೇದಿಕೆಯ ಮೇಲೆ ನಿಂತು ಕೆಲವು ಭಾಷಣಕಾರರು ಪೂರ್ವ ದೇಶಗಳಿಂದ ಬಂದಿರುವ
ಪ್ರತಿನಿಧಿಗಳನ್ನು ಕುರಿತು ಹೀಗೆ ಹೇಳಿದ್ದಾರೆ. ಬಹಳ ದೂರದಿಂದ ಬಂದಿರುವ ಇವರು ಧಾರ್ಮಿಕ ಸಹನೆಯ ಭಾವನೆಯನ್ನು ವಿವಿಧ ದೇಶಗಳಿಗೆ ಒಯ್ಯುವ ಗೌರವಕ್ಕೆ ಪಾತ್ರರಾಗುವರು. ಹಾಗೆ ಹೇಳಿದ ಭಾಷಣಕಾರರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಧಾರ್ಮಿಕ ಸಹನೆಯನ್ನು ಎಲ್ಲ ಧರ್ಮಗಳು ಸ್ವೀಕಾರಯೋಗ್ಯ ಎಂಬುದನ್ನು ಜಗತ್ತಿಗೆ ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಪರಧರ್ಮ ಸಹಿಷ್ಣುತೆಯಲ್ಲಿ ನಮಗೆ ನಂಬಿಕೆಯುಂಟು ಅಷ್ಟೇವೆ. ಎಲ್ಲ ಧರ್ಮಗಳು ಸತ್ಯ ಎಂಬುದನ್ನು ನಾವು ಒಪ್ಪುತ್ತೇವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಯಾರು ಹಿಂಸೆಗೆ ಒಳಗಾದರೋ ಅವರಿಗೆಲ್ಲ ಆಶ್ರಯವನ್ನು ನೀಡಿದ ದೇಶಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಯಾವ ವರ್ಷ ರೋಮನ್ನರ ದೌರ್ಜನ್ಯದಿಂದ ಯಹೂದರ ಪವಿತ್ರ ದೇವಾಲಯ ಒಡೆದು ಪುಡಿ ಪುಡಿಯಾಯಿತೋ ಅದೇ ವರ್ಷ ಅಳಿದುಳಿದ ಶುದ್ಧ ಯಹೂದಿಗಳು ಆಶ್ರಯವನ್ನು ಬಯಸಿ ದಕ್ಷಿಣ ಭಾರತಕ್ಕೆ ಬಂದರು. ಅವರಿಗೆ ಆಶ್ರಯ ನೀಡಿದ ದೇಶದವನು ನಾನು ಎಂಬ ಹೆಮ್ಮೆ ನನ್ನದು. ಜೋರತೃಷ್ಟ ರಾಷ್ಟ್ರದ ನಿರಾಶ್ರಿತರಿಗೆ ಆಶ್ರಯ ನೀಡಿ ಇಂದಿಗೂ ಅವರನ್ನು ಪೋಷಿಸುತ್ತಿರುವ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಸಹೋದರರೇ, ಚಿಕ್ಕಂದಿನಿಂದ ನಾನು ಪಠಿಸುತ್ತಿದ್ದ, ಇಂದಿಗೂ ಕೋಟ್ಯಾಂತರ ಜನರು ಪಠಿಸುತ್ತಿರುವ ಶ್ಲೋಕವೊಂದರ ಕೆಲವು ಪಂಕ್ತಿಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿದ ನದಿಗಳು ಕೊನೆಗೆ ಸಾಗರದಲ್ಲಿ ಸಂಗಮಗೊಳ್ಳುವಂತೆ ಹೇ ಭಗವನ್, ಮಾನವರು ತಮ್ಮ ತಮ್ಮ ಸಂಸ್ಕಾರಗಳಿಗೆ ತಕ್ಕಂತೆ ನೇರವಾಗಿಯೋ ವಕ್ರವಾಗಿಯೋ ಇರುವ ಪಥಗಳನ್ನು ಅನುಸರಿಸುತ್ತಾರೆ. ಅವೆಲ್ಲವೂ ನಿನ್ನೆಡೆಗೆ ಕರೆದೊಯ್ಯುತ್ತವೆ. ಅತ್ಯಂತ ಮಹತ್ವಪೂರ್ಣವಾದ ಸಭೆಗಳಲ್ಲಿ ಒಂದು ಇಂದು ನೆರೆದಿರುವ ಈ ಸಭೆ. ಯಾರೇ ಆಗಲಿ, ಯಾವುದೇ ರೂಪದಲ್ಲಿ ಆಗಲಿ, ನನ್ನ ಬಳಿಗೆ ಬಂದರೆ ನಾನು ಅವರನ್ನು ಸ್ವೀಕರಿಸುತ್ತೇನೆ. ಅಂತಿಮವಾಗಿ ನನ್ನ ಬಳಿಗೆ ಬರುವ ವಿವಿಧ ಪಥಗಳಲ್ಲಿ ಸಾಗಿ ಬಂದು ನನ್ನನ್ನು ಸೇರಲು ಎಲ್ಲ ಜನರು ಪ್ರಯತ್ನಿಸುತ್ತಿದ್ದಾರೆ ಎಂಬ ಗೀತೆಯ ಅದ್ಭುತ ತತ್ವದ ಸತ್ಯವನ್ನು ಜಗತ್ತಿಗೆ ಸಾರುವುದಕ್ಕೆ ಈ ಸಭೆಯೊಂದೇ ಸಾಕು. ಸಂಕುಚಿತ ಪಂಥಭಾವನೆ, ಸ್ವಮತಾಭಿಮಾನ, ಅದರ ಭೀಕರ ಸಂತಾನವಾದ ಮತಾಂಧತೆ ಇವು ಈ ಭೂಮಿಯನ್ನು ಹಿಂಸೆಯಿಂದ ತುಂಬಿವೆ. ಅದನ್ನು ಮತ್ತೆ ಮತ್ತೆ ನರ ರಕ್ತದಿಂದ ತೋಯಿ ನಾಗರಿಕತೆಯನ್ನು ನಾಶಗೊಳಿಸಿ ರಾಷ್ಟ್ರಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಇಂತಹ ಭಯಂಕರ ರಾಕ್ಷಸರು ಇಲ್ಲದೆ ಇದ್ದಿದ್ದರೆ ಮಾನವ ಸಮಾಜ ಈಗಿರುವುದಕ್ಕಿಂತಲೂ ಎಷ್ಟೋ ಪಾಲು ಮುಂದುವರಿದಿರುತ್ತಿತ್ತು. ಆದರೆ ಅವರ ಕಾಲ ಮುಗಿದಿದೆ. ಇಂದು ಬೆಳಿಗ್ಗೆ ಈ ಸಭೆಯ ಶುಭಾರಂಭವನ್ನು ಸೂಚಿಸಲು ಮೊಳಗಿದ ಘಂಟಾನಾದ ಎಲ್ಲ ಮತಾಂಧತೆಯ ಖಡ್ಗ ಇಲ್ಲವೇ ಲೇಖನಿಯಿಂದ ಸಾಧಿಸಿದ ಮತೀಯ ಹಿಂಸೆಗಳ ಒಂದೇ ಗುರಿಯಡಿಗೆ ಸಾಗುತ್ತಿದ್ದರೂ ಪಥಿಕರಲ್ಲಿ ತಲೆದೋರುತ್ತಿರುವ ಅನುದಾರವಾದ ಎಲ್ಲ ಮನಸ್ತಾಪಗಳ ಅಂತ್ಯಕ್ರಿಯೆಯನ್ನು ಸೂಚಿಸುವ ಘಂಟಾನಾದವು ಆಗಲಿ ಎಂಬುದೇ ನನ್ನ ಆಶೆ. ಅಂದು ವಿವೇಕಾನಂದರ ಭಾಷಣ. ಜಗತ್ತಿನ ಎಲ್ಲ ಆಧ್ಯಾತ್ಮದ ಮಹನೀಯರು ಆರಂಭದಲ್ಲಿ ಬಳಸುತ್ತಿದ್ದ ಭಾಷೆ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ಸ್, ಹೆಂಗಸರೇ ಗಂಡಸ. ಆದರೆ ವಿವೇಕಾನಂದವರು ಬಳಸಿದ ಮೊದಲ ಶಬ್ದ, ಆ ವಾಕ್ಯ ಸಹೋದರ ಸಹೋದರಿಯರೇ ಅನ್ನುವ ಶಬ್ದ ಜಗತ್ತಿನ ಎಲ್ಲ ಜನರನ್ನು ಒಂದು ರೀತಿಯ ಸಹೋದರತೆಯ ಬಂಧನದಲ್ಲಿ ಕಟ್ಟಿಹಾಕಿ ಸಭೆ ಮುಗಿದೇ ಹೋಯಿತು. ಎದ್ದು ಹೊರಡೋಣ ಅನ್ನುವಂತ ಮನಸ್ಥಿತಿಯಲ್ಲಿದ್ದ ಎಲ್ಲ ಸಭಿಕರು, ಮೇಧಾವಿಗಳು, ಆಧ್ಯಾತ್ಮದ ಮಹನೀಯರು 2 ನಿಮಿಷದಲ್ಲಿ ಮುಗಿಯುತ್ತದೆ ಅಂದುಕೊಂಡ ವಿವೇಕಾನಂದರ ಭಾಷಣ ಮುಗಿಯಲಿ. ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಸಮಯ ಸರಿದು ಹೋಗಿದ್ದೆ ಯಾರಿಗೂ ತಾಕಲಿ. ಅರ್ಧ ಗಂಟೆ ದಾಟಿ ಮುಂದುವರಿ. ಜಗತ್ತಿನ ಎಲ್ಲ ಮೇಧಾವಿಗಳು, ಆಧ್ಯಾತ್ಮದ ಸನ್ಯಾಸಿ ವಿವೇಕಾನಂದರ ಮಾತಿನ ಮೋಡಿಗೆ ಒಳಗಾಗಿ ಅಭಿನಂದಿಸಿದರು. ಅದರ ನಂತರ ಚಿಕಾಗೋ ಮತ್ತು ಇತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಉಪನ್ಯಾಸ ನೀಡುವಂತೆ
ಅಲ್ಲಿನ ಜನರು ಕೋರಿಕೊಂಡರು. ಅವರ ಕೋರಿಕೆಯ ಮೇರೆಗೆ ಸೆಪ್ಟೆಂಬರ್ 18, 1893ರಲ್ಲಿ ವಿವೇಕಾನಂದರು ಇನ್ನೊಂದು ಉಪನ್ಯಾಸವನ್ನು ನೀಡಿದರು. ಆ ಉಪನ್ಯಾಸ ನಾನೊಂದು ಪುಟ್ಟ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಆಗ ತಾನೇ ತಮ್ಮ ಭಾಷಣವನ್ನು ಮುಗಿಸಿದ ವ್ಯಾಗ್ಮಿಯೊಬ್ಬರು ಪರ ದೂರುವುದನ್ನು ನಿಲ್ಲಿಸೋಣ ಎಂದು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಇಷ್ಟೊಂದು ಭಿನ್ನಾಭಿಪ್ರಾಯಗಳಿರುವುದು ಈ ಉಪನ್ಯಾಸಕಾರರಿಗೆ ವ್ಯಥೆಯನ್ನು ತಂದಿದೆ. ಈ ಭಿನ್ನಾಭಿಪ್ರಾಯಗಳಿಗೆ ಕಾರಣವೇನು ಎಂಬುದನ್ನು ಸುಂದರವಾಗಿ ನಿರೂಪಿಸುವ ಒಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ. ಒಂದು ಬಾವಿ, ಅದರಲ್ಲೊಂದು ಕಪ್ಪೆ. ಅದು ಬಹುಕಾಲದಿಂದ ಅಲ್ಲಿ ವಾಸಿಸುತ್ತಾದರೂ ಅದು ಸಣ್ಣ ಕಪ್ಪೆಯಾಗಿಯೇ ಇತ್ತು. ಆ ಕಪ್ಪೆಗೆ ಕಣ್ಣು ಕಾಣುತ್ತಿತ್ತೋ ಇಲ್ಲವೋ ಎಂಬುದು ಹೇಳುವುದಕ್ಕೆ ಇಂದಿನ ವಿಕಾಸವಾದಿಗಳು ಅಲ್ಲಿ ಇರಲಿಲ್ಲ. ನಮ್ಮ ಕಥೆಯ ಮಟ್ಟಿಗೆ ಅದಕ್ಕೆ ಕಣ್ಣು ಕಾಣಿಸುತ್ತಿತ್ತು ಎಂದು ಇಟ್ಟುಕೊಳ್ಳೋಣ. ಪ್ರತಿದಿನವೂ ಅದು ಬಾವಿಯ ನೀರಿನಲ್ಲಿರುವ ಕ್ರಿಮಿ ಕೀಟಗಳನ್ನು ಎಷ್ಟು ಶಕ್ತಿ ಉತ್ಸಾಹಗಳಿಂದ ನಾಶಗೊಳಿಸಿ ನೀರನ್ನು ಶುದ್ಧಿಗೊಳಿಸುತ್ತಿತ್ತು ಎಂದರೆ, ಅಷ್ಟು ಶಕ್ತಿ ಉತ್ಸಾಹಗಳು ನಮ್ಮ ಆಧುನಿಕ ಬ್ಯಾಕ್ಟೀರಿಯಾ ತಜ್ಞರಿಗೆ ಇದ್ದಿದ್ದರೆ ಅವರು ಹೆಮ್ಮೆ ಪಡಬಹುದಾಗಿತ್ತು. ಹೀಗೆ ಅದು ಬೆಳೆಯುತ್ತಾ ಸ್ವಲ್ಪ ಹೀಗಿರುವಾಗ ಒಂದು ದಿನ ಸಮುದ್ರದಲ್ಲಿದ್ದ ಮತ್ತೊಂದು ಕಪ್ಪೆ ಬಾವಿಗೆ ಬಂದು ಟಪ್ಪನೆ ಅದು ನೋಡಿದ ಬಾವಿ ಕಪ್ಪೆ, ನೀನು ಎಲ್ಲಿಂದ ಬಂದೆ? ಸಮುದ್ರ. ನಾನು ಸಮುದ್ರದಿಂದ ಬಂದೆ. ಬಾವಿ, ಸಮುದ್ರ ಅದು ಎಷ್ಟು ದೊಡ್ಡದು? ಅದು ನನ್ನ ಬಾವಿಯಷ್ಟು ದೊಡ್ಡದೇ ಎಂದು ಕೇಳಿ ಬಾವಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೆಗೆ. ಸಮುದ್ರ ಕಪ್ಪೆ, ಅಯ್ಯ ಮಿತ್ರ, ಸಮುದ್ರವನ್ನು ಬಾವಿಯೊಂದಿಗೆ ಹೇಗೆ ಹೋಲಿಸಬಲ್ಲೆ? ಬಾವಿಯ ಕಪ್ಪೆ ಇನ್ನೊಂದು ಸಲ ನೆಗೆದು, ನಿನ್ನ ಸಮುದ್ರ ಇಷ್ಟು ದೊಡ್ಡದೋ ಎಂದು ಕೇಳಿ. ಸಮುದ್ರ ಕಪ್ಪೆ, ಎಂತ ಹುಚ್ಚುತನ ನಿನ್ನದು, ಸಮುದ್ರವನ್ನು ನಿನ್ನ ಬಾವಿಗೆ ಹೋಲಿಸುವೆಯಲ್ಲ? ಬಾವಿಯ ಕಪ್ಪೆ, ನನ್ನ ಬಾವಿಗಿಂತ ದೊಡ್ಡದು ಯಾವುದು ಇರುವುದು ಸಾಧ್ಯವಿಲ್ಲ, ಇದಕ್ಕಿಂತ ದೊಡ್ಡದು ಯಾವುದು ಇರಲಾರದು. ನೀನೊಬ್ಬ ಸುಳ್ಳುಗಾರ, ಹೋಗೋ. ಯಾವಾಗಲೂ ನಮ್ಮ ಮುಂದಿರುವ ಕಷ್ಟ ಇದೆ. ನಾನೊಬ್ಬ ಹಿಂದೂ, ನಾನು ನನ್ನ ಸಣ್ಣ ಬಾವಿಯಲ್ಲೇ ಕುಳಿತುಕೊಂಡು ಜಗತ್ತೆಲ್ಲ ಈ ನನ್ನ ಬಾವಿ ಎಂದು ಭಾವಿಸು. ಕ್ರೈಸ್ತರು ತಮ್ಮ ಪುಟ್ಟ ಬಾವಿಯಲ್ಲಿ ಕುಳಿತು ಪ್ರಪಂಚವೆಲ್ಲ ಇಷ್ಟೇ ಎಂದು ಭಾವಿಸುತ್ತಾರೆ. ಮಹಮ್ಮದಿಯರು ತಮ್ಮ ಪುಟ್ಟ ಬಾವಿಯಲ್ಲಿ ಕುಳಿತು ಪ್ರಪಂಚವೆಲ್ಲ ಇಷ್ಟೇ ಎಂದು ಭಾವಿಸುತ್ತಾರೆ. ನಮ್ಮ ಪುಟ್ಟ ಪ್ರಪಂಚಗಳ ಗೋಡೆಗಳನ್ನು ಒಡೆದು ಹಾಕಲು ಮಹತ್ತಾದ ಪ್ರಯತ್ನಗಳನ್ನು ನಡೆಸುತ್ತಿರುವ ಅಮೆರಿಕನ್ನರೇ, ನಿಮಗೆ ನನ್ನ ಕೃತಜ್ಞತೆಗಳು. ಈ ನಿಮ್ಮ ಗುರಿಯನ್ನು ಸಾಧಿಸಲು ಭಗವಂತ ಸಹಾಯ ಮಾಡುವನೆಂದು ಆಶಿಸುತ್ತೇನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.